ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಲು ಸಾಲು ರಜೆ ಒಬ್ಬೊಬ್ಬರು ಒಂದೊಂದು ಕಡೆಗೆ ಜಾಗಗಳನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋಗೋಣ ಅಂತ ಹೇಳಿ. ಕೆಲವು ಕಡೆಗಳಲ್ಲಿ ಹೋಗೋದನ್ನ ಕೆಲವು ಕಡೆಗಳು ನಿಷೇಧ ಆಗಿರೋದ್ರಿಂದ ಕೆಲವು ಕಡೆಗಳು ಹೋಗ್ತಾ ಇಲ್ಲ. ಸೊ ಅಂಜನಾದ್ರಿ ಬೆಟ್ಟಕ್ಕೆ ಜನಸಾಗರವೇ ಹರಿದು ಹೋಗಿದೆ ಅಂತೆ. ಫುಲ್ ಜಾಮ್ ಆಗೋಗ್ಬಿಟ್ಟಿದೆ ಅಂತೆ ಅಂಜನಾದ್ರಿಯಲ್ಲಿ. ಪ್ರವಾಸಿಗರ ಸಂಖ್ಯೆಯಿಂದ ಅಂಜನಾದ್ರಿಯಲ್ಲಿ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ ಅಂತೆ. ಹನುಮನ ಜನ್ಮಸ್ಥಳ. ಕೆಲವರೆಲ್ಲ ಅಯೋಧ್ಯೆ ಕಡೆಗೆ ಹೋಗಿದ್ದಾರೆ, ಕಾಶಿ ವಾರಣಾಸಿ ಕಡೆಗೆಲ್ಲ ಹೋಗ್ತಾ ಇದ್ದಾರೆ. ಆ ಕಡೆಗೆ ನೋಡ್ಕೊಂಬಿಟ್ಟು ವಾರಣಾಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಯೋಧ್ಯೆ ನೋಡ್ಕೊಂಡು ಬರೋಣ ಅಂತೇಳಿ ಆ ಕಡೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕೆಲವರು ಅಲ್ಲಿ ಹೋಗೋಕ್ಕಾಗಿಲ್ಲ, ನಾನು ಅವರ ಭಕ್ತ ಹನುಮನ ದರ್ಶನಕ್ಕೆ ಹೋಗೋಣ ಅಂತೇಳಿ ಕೆಲವರು ಹೋಗಿದ್ದಾರೆ. ಅದೇ ಸಾಲು ರಜೆ, ಮತ್ತೊಂದು ಕಡೆಗೆ ಶಾಲಾ ಮಕ್ಕಳ ಪ್ರವಾಸ ಕೂಡ ಇನ್ನೊಂದು ಕಡೆಗಿದೆ. ಕಾರಣ ಡಿಸೆಂಬರಲ್ಲೇ ಹೋಗೋದಲ್ವಾ. ನನ್ನ ಸಹೋದ್ಯೋಗಿ ಅಲ್ಲಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಅಂಜನಾದ್ರಿ ಬೆಟ್ಟಕ್ಕೆ ಸಾವಿರಾರು ಭಕ್ತರ ದಂಡೆ ಹರಿದು ಬಂದಿದೆ. ಈ ಕಾರಣಕ್ಕಾಗಿ ಅಂಜನಾದ್ರಿ ಪರ್ವತದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಮುಂಭಾಗದಲ್ಲಿ ಅಂದರೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಒಂದು 5 ಕಿಲೋಮೀಟರ್ಗೆ ಹೆಚ್ಚು ಅಂದರೆ ಟ್ರಾಫಿಕ್ ಜಾಮ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಸಾಕಷ್ಟು ಭಕ್ತರ ದಂಡೆ ಅಂಜನಾದ್ರಿ ಪರ್ವತಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ರಾಜ್ಯದ ಮೂಲೆಗಳಿಂದ ವಿದ್ಯಾರ್ಥಿಗಳು ಪ್ರವಾಸಕ್ಕಾಗಿ ಬಂದಿರ್ತಾರೆ. ಮತ್ತು ಅದರಲ್ಲಿ ಶನಿವಾರ ಆಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ವಿದೇಶಗಳಿಂದ ಸಾಕಷ್ಟು ಭಕ್ತರ ದಂಡೆ ಇವತ್ತು ಅಂಜನಾದ್ರಿ ಸುತ್ತಮುತ್ತಲಿರುವಂಥ ಪಂಪ ಸರೋವರ ಆಗಿರ್ಬೋದು, ಅಂಜನಾದ್ರಿ ಬೆಟ್ಟ ಆಗಿರ್ಬೋದು, ಹೀಗೆ ಆನೆಗುಂದಿ, ಋಷಿಮುಖ ಆಗಿರ್ಬೋದು, ಹೀಗೆ ಸಾಕಷ್ಟು ಪ್ರವಾಸಿ ಕೇಂದ್ರಗಳಾಗಿರೋ ಆ ಕೇಂದ್ರಗಳಿಗೆ ಸಾಕಷ್ಟು ಭಕ್ತರ ದಂಡು ಬರುವ ಕಾರಣಕ್ಕಾಗಿ 5 ಕಿಲೋಮೀಟರ್ಗೆ ಹೆಚ್ಚು ಅಂದರೆ ಅಂಜನಾದ್ರಿ ಸುತ್ತಮುತ್ತ ಇರುವಂಥ 5 ಕಿಲೋಮೀಟರ್ಗೆ ಹೆಚ್ಚು ಅಂದರೆ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಸಾಕಷ್ಟು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಅಂದರೆ ಆ ಟ್ರಾಫಿಕ್ ಕ್ಲಿಯರ್ ಮಾಡಲು ಅಂದರೆ ಬೆಳಗಿನಿಂದ ಸಾಕಷ್ಟು ಹರಸಾಹಸ ಪಡ್ತಾರೆ ಅಂತ ಹೇಳ್ಬೋದಾಗಿದೆ. ಈಗ ಅಂಜನಾದ್ರಿ ಮುಂಭಾಗದಲ್ಲಿ ತೋರಿಸ್ತಾ ಇದ್ದ ದೃಶ್ಯದಲ್ಲಿ ಅಂಜನಾದ್ರಿ ಭಕ್ತರ ದಂಡು ಈಗ ಹರಿದು ಬರ್ತಾ ಇರೋ ಕಾರಣಕ್ಕಾಗಿ ನಾವು ಅಂಜನಾದ್ರಿಗೆ 575 ಮೆಟ್ಟಿಲು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪ್ರವಾಸಿಗರಾಗಿರ್ಬೋದು ಅಂಜನಾದ್ರಿ ಬೆಟ್ಟ ಹತ್ತಾ ಇದ್ದಾರೆ. ಆದರೆ ಎಲ್ಲ ಕಡೆಗೂ ಅಲ್ಲಿ ಸಹ ಅಂದರೆ ಟ್ರಾಫಿಕ್ ಜಾಮ್ ನೋಡ್ತಾ ಇರ್ಬೋದು. ಹತ್ತಕ್ಕೂ ಆಗಲಾರಂಗ ಪ್ರವಾಸಿಗರ ದಂಡೆ ಇವತ್ತು ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಸಹ ಮೇಲೆ ಹತ್ತಕ್ಕಾಗ್ತಿಲ್ಲ. ಆ ಪರಲ್ಲಿ ಅಂತ ರಶ್ ದೃಶ್ಯದಲ್ಲಿ ತೋರಿಸ್ತಾ ಇರ್ಬೋದು. ಯಾಕಂದರೆ ಒನ್ ವೇ ಆಗಿದೆ, ಈ ಕಡೆ ಹೋಗಿ ಆ ಕಡೆ ಹಿಂದ್ಲ ಸಿಳಿಯೋಕೆ ಆ ರೀತಿ ಮಾಡಿದ್ರು ಸಹ ಅಂದರೆ ಮೇಲೆ ಹತ್ತಕ್ಕೂ ಆಗ್ತಾಯಿಲ್ಲ. ಆ ರೀತಿಯಲ್ಲಿ ಫುಲ್ಲು ಅಂದರೆ ಸಾಕಷ್ಟು ಭಕ್ತರಾಗಿರ್ಬೋದು ಮತ್ತು ಪ್ರವಾಸಿಗರಾಗಿರ್ಬೋದು, ದಂಡೆ ಅಂದರೆ ವಿದ್ಯಾರ್ಥಿಗಳು ಸಹ ಅಂದರೆ ಪ್ರವಾಸಕ್ಕಾಗಿ ಬಂದಿರ್ತಾರೆ. ಅವರೆಲ್ಲ ಅಂದರೆ ಇವತ್ತು ಶನಿವಾರ ಆಗಿರೋ ಕಾರಣಕ್ಕಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅಲ್ಲಿ ಸಹ ಅಂದರೆ ಪ್ರವಾಸಿಗರು ಅಂಜನಾದ್ರಿ ಬೆಟ್ಟ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರು ಇಬ್ಬರಲ್ಲ 575 ಮೆಟ್ಟಿಲು ಎತ್ತಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಸಾಕಷ್ಟು ಭಕ್ತರ ದಂಡೆ ಅಂದರೆ ಮೇಲೆ ಇರ್ತಾ ಇದ್ದಾರೆ. ಅದರ ಮೇಲೆ ಹತ್ತಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಸಹ ಹತ್ತಲಾರ ರೀತಿಯಲ್ಲಿ ಸಂಪೂರ್ಣವಾಗಿ ಬಂದಾಗಿದೆ. ಪೊಲೀಸರು ಸಹ ಬೆಳಗಿನಿಂದಲೇ ಹರಸಾಹಸ ಪಡ್ತಾ ಇದ್ದಾರೆ. ಅದರ ಕ್ಲಿಯರ್ ಮಾಡೋಕ್ಕೆ ಅಷ್ಟು ಕಂಟ್ರೋಲ್ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಸಾಕಷ್ಟು ಭಕ್ತರ ದಂಡ ಬಂದಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಜಾಮ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಶನಿವಾರ ಮತ್ತು ಸಾಲು ರಜಾ ಬಂದಿರೋ ಕಾರಣಕ್ಕಾಗಿ ಈಗ ಇವತ್ತು ಅಂದರೆ ಸಾಕಷ್ಟು ಭಕ್ತರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಅಂತ ಬಂದಿರಬಹುದಾಗಿರ್ಬೋದು, ರಾಜ್ಯದ ಮೂಲೆಗಳಿಂದ ಅಂಜನಾದ್ರಿಯ ಭಕ್ತರ ದಂಡ ಹರಿದು ಬಂದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದೆ, ಇನ್ನೊಂದು ಕಡೆ ಮೇಲೆ ಹತ್ತಕ್ಕೂ ಅಂದರೆ ಅಂಜನಾದ್ರಿ ಬೆಟ್ಟ ಹತ್ತಕ್ಕೂ ಬರಲಾರದ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಗತೆ, ಮುಕ್ಕಡಗತಿ, ಪಬ್ಲಿಕ್ ಟಿವಿ, ಕೊಪ್ಪಳ.